ಮತ್ತ್ಯಾಕೋ ಬಂದೆ ನೀನು? ಇವನೇನು ಹೀಗೆ ಕರೀತಾ ಇದ್ದಾನೆ? ನನ್ನನ್ನೆಲ್ಲ ಅನ್ಸುತ್ತೆ. ಕಂದ ಪರಂ, ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಏ ಪರಂ, ಏನೇ ನೀನು? ನನ್ನ ಹೆಸರು ಪರಂ ಗಿರಂ ಅಲ್ಲ. ನನ್ನ ಹೆಸರು ಪಂಡಿತ ಪರಮೇಶ್ವರ ಶಾಸ್ತ್ರಿ ಅಲಿಯಾಸ್ ಅಗ್ನಿಹೋತ್ರ ಅವಧಾನಿ. ಬೆಂಕಿ ಅಂತ ಮನುಷ್ಯ ನಾನು. ತಾವು ಬೆಂಕಿನೋ ಕೆಳಗುದ್ರೋ ಬೂದಿನೋ ಗೊತ್ತಾಯ್ತು ಶಾಸ್ತ್ರಿಗಳೇ. ಪಂಕಜನ್ ತಮ್ಮನ್ನ ಹಿಡಿದಿದ್ದೀನಿ. ಹಿಡಿದ್ಬಿಟ್ಯಾ? ಮಹಾಪ್ರಭು, ಶಂಕರಾಭರಣದ ಶಂಕರಶಾಸ್ತ್ರಿ ಆದ್ಮೇಲೆ ಅಂತ ದೊಡ್ಡ ಹೆಸರಲ್ಲಿ ಈ ಊರಲ್ಲಿ ಬದುಕ್ತಾ ಇದ್ದೀನಿ. ಈ ಪಂಕಜಾಕ್ಷಿ ಜೊತೆ ನನಗೆ ಎಕ್ಸ್ಟರ್ನಲ್ ಅಫೇರ್ ಇದೆ ಅಂತ ಗೊತ್ತಾದ್ರೆ ನನ್ನ ಸಂಘದಿಂದ ಹೊರಗೆ ಹಾಕ್ತಾರೆ, ಕೈಗೆ ಚಿಪ್ ಕೊಡ್ತಾರೆ ಅಲ್ವಾ? ಹಾಗಾದ್ರೆ ನಿನ್ನ ಪ್ರೇಮ ಕತೆ ಹೊರಗಡೆ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಸ್ವಾಮಿ? ಗುಡ್, ನಾನ್ ಹೇಳ್ದ ಹಾಗೆ ಮಾಡು. ಮಾಡ್ತೀನಿ. ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನೋ, ಸುಮ್ನೆ ಇವನ್ ಕೆಲ್ಸ ಹಾಕೊಂಡೆ ನಾನು ಇವತ್ತು. ಶಾಸ್ತ್ರಿಗಳೇ, ಇನ್ ಪೂಜೆಗೆ ಹೊರಡ್ಬೋದಾ? ಹೋಗ್ಬಾರ್ದು, ಖಂಡಿತ ಹೋಗ್ಬಾರ್ದು. ಯಾಕೆ ಶಾಸ್ತ್ರಿಗಳೇ? ಜೈನಿತ್ಯ ಸ್ನಾನ ಮಾಡಿದ್ರಲ್ಲ, ಮತ್ತೆ ಮಾಡ್ಬೇಕು. ಮತ್ತೇನಾ? ಹೌದು, ಇವರಿಬ್ರು ಒಟ್ಟಿಗೆ ಮಾಡ್ಬೇಕು. ಅವಾಗ್ಲೇ ಬೇರೆ ಬೇರೆಯಾಗಿ ಸ್ನಾನ ಮಾಡಿದ್ರಲ್ಲ, ಈಗ ಒಟ್ಟಾಗಿ ಮಾಡ್ಬೇಕು. ಒಟ್ಟಿಗೆ ಮಾಡಬಾರ್ದು ಅಂತ ನೀವೇ ಹೇಳಿದ್ರಲ್ವಾ ಶಾಸ್ತ್ರಿಗಳೇ? ಹೌದೌದು, ಮೇಲೆ ನಿಂತ್ಕೊಂಡದೇನೋ ಶಾಸ್ತ್ರ ಅಂತ ಬೇರೆ ಹೇಳಿದ್ರಿ. ಆಗ ಅದು ಕರೆಕ್ಟು, ಈಗ ಇದು ಕರೆಕ್ಟು. ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಕೇಳೋದ್ ಬಿಟ್ಟು ಮೊದಲು ನೀವು ಸ್ನಾನ ಮಾಡಿ. ಏನ್ ಮಾಡಿದ್ರಿ ಸರ್? ದಟ್ ಈಸ್ ಜೈ. ಅವ್ರು ಹೇಳಿದ್ದ ನೀವ್ ಹೇಳಿಸ್ತಿರೋದ? ಗುಡಿ ಅಂತ ಗುಂಡಿಗೆ ಬಡಿಯೋದ್ ನಿಲ್ಲುತ್ತಾ? ನಾನು ಹಾಗೆ. ತಡ ಯಾಕೆ? ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ ಜೈ. ಏನೋ ನಡೀತಾ ಇದೆ. ನಡೆಯೋದು ನಮ್ಗೆ ಫೇವರ್ ಆಗಿರ್ಬೇಕು. ಕರೆಕ್ಟ್. ಅವರು ಮತ್ತೆ ನೀರಲ್ಲಿ ಮುಳುಗ್ತಾರೆ. ಈ ಸಲ ಜೈ ಮಾತ್ರ ಹೊರಗಡೆ ಬರಬೇಕು. ನಿತ್ಯ ನೀರಲ್ಲೇ ಜಲಸಮಾಧಿ ಆಗ್ಬೇಕು. ಹೋಗಿ ಪ್ಲಾನ್ ಮಾಡಿ. ನೋಡಿ, ಈಗ ನೀವಿಬ್ರು ಕೂಡ ಒಬ್ರು ಭುಜ ಒಬ್ರು ಹಿಡ್ಕೊಂಡು ಸ್ನಾನ ಮಾಡ್ಬೇಕು. ಅದ್ಯಾಕೆ? ಅದೇನೋ ಶಾಸ್ತ್ರ ಅಂತೆ. ಏನ್ ಶಾಸ್ತ್ರಿಗಳೇ? ಅದೇ ಮುಳುಗಿ. ತೀರ್ಥ ಆಗೋಕೆ ಶಂಕ ಬೇಕು ಅಂದಾಗೆ ಅವ್ರು ಹೇಳ್ದೆ ನಿಮ್ಗೆ ಅರ್ಥ ಆಗಲ್ಲ ಅಂದಂಗಾಯ್ತು. ನನ್ನ ಹತ್ರನೇ ಇಟ್ಕೊಂಡಿದ್ದಾನೆ, ನೋಡ್ತೀನಿ. ನೀವು ನೋಡ್ತೀರಿ, ಅವರು ಕುಯ್ತಾರೆ.
ಆಚೆನೆ ಬರ್ಲಿಲ್ವಲ್ಲ? ಅವನು ನಿತ್ಯನ್ ಹೇಳಿ ಅಂದ್ರೆ ಜೈನ ಎಳ್ದಿದ್ದಾನೆ. ನೀವು ಸರಿಯಾಗಿ ಹೇಳಿದ್ರಾ? ಅಯ್ಯಯ್ಯೋ ನಾನಿ ನೋಡು. ರಾಣಿ, ನೋಡು. ಜೈ ಜೈ ಎಲ್ಲಿದ್ಯಾ? ಅಲ್ಲಿ ಸರ್ 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 ಅವ್ರ ಕೈಯಲ್ಲಿ ಕೊಡಿ ಮೇಡಮ್. ಹುಷಾರು. ಜೈ, ಹುಷಾರು ಸರ್. ಕಾಲಿಡ್ಕೊಳ್ಳಿ. ಜೈ ಅಮ್ಮಯ್ಯ. ಅಮ್ಮ, ಕಂದ ಜೈ. ಜೈ ಏನಾಯ್ತು? ಯಾರೋ ಕಾಲ್ ಹಿಡ್ದು ಎಳ್ದಂಗಾಯ್ತು ಡ್ಯಾಡಿ. ಜೈ, ಯಾರು ಹೇಳ್ತಿದ್ದು? ಗೊತ್ತಿಲ್ಲ ಆಂಟಿ, ಸಡನ್ ಆಗಿ ಯಾರೋ ಎಳ್ದಂಗಾಯ್ತು, ಬಿದ್ಬಿಟ್ಟೆ. ಈಜೋಕು ಟೈಮ್ ಸಿಗದೆ ಮುಳುಗ್ ಹೋದೆ. ನವ್ ಐ ಆಮ್ ಓಕೆ. ಎಂತ ಅಪಾಯ ತಪ್ತು ಅಮ್ಮ. ನೀನೇ ನಮ್ ಜೈನ ಕಾಪಾಡ್ದೆ ತಾಯಿ. ಇನ್ನಾದ್ರೂ ನಿಮ್ ಕೋತಿ ವೇಷ ಬಿಟ್ಬಿಡಿ. ನಿಮ್ಗೆ ಈ ಜನ್ಮಕ್ ಬುದ್ಧಿ ಬರಲ್ಲ. ಶಾಸ್ತ್ರಿಗಳೇ, ಸ್ನಾನ ಆಗಿದೆ, ನೆಕ್ಸ್ಟ್ ಏನು? ಇಷ್ಟೊಂದು ಮೆಟ್ಲಿದೆಯಲ್ಲ ಸರ್. ಎಷ್ಟು ಮೆಟ್ಲಿದ್ರೇನು ನಾಣಿ, ನಿತ್ಯನ ನೋಡ್ತಾ ಹ್ಯಾಪಿಯಾಗಿ ಹತ್ಬೋದು. ನಿಮ್ಗ ಫ್ರೀಡಮ್ ಇದೆ ಮಹಾಪ್ರಭು, ನಮ್ಮ ಪರಿಸ್ಥಿತಿ ಹೇಳಿ. ನೀನೇನು ಮುದುಕನ ನಾಣಿ, ಇಷ್ಟ ಆದವ್ರನ್ನ ನೆನ್ಪು ಮಾಡ್ಕೊಂಡು ಹತ್ತೋ. ಇಷ್ಟ ಆದವ್ರನ್ನ ಮನ್ಸಲ್ಲಿ ಇಟ್ಕೊಂಡು ಹತ್ತೋಕ್ ಶುರು ಮಾಡಿ. ಆಗಿ ಕಷ್ಟ ಏನೂ ಇರಲ್ಲ. ಕಮ್ ನಿತ್ಯ, ಇಬ್ರು ಕೈ ಕೈ ಹಿಡ್ಕೊಂಡು ಬೇಗ ಹತ್ತಣ. ಇವ್ರು ಹುಚ್ಚು ಬಿಡಿಸ್ಬೇಕಂದ್ರೆ ಇದೇ ಕರೆಕ್ಟ್ ಆಗಿರೋ ಟೈಮು. ಶಾಸ್ತ್ರಿಗಳೇ, ಅಮ್ಮ, ನೀರಲ್ಲಿ ಒಟ್ಟಿಗೆ ಸ್ನಾನ ಮಾಡಿ ಅಂದ್ರಿ, ಮತ್ತೆ ಮೆಟ್ಲು ಹತ್ರ ಯಾವ ಶಾಸ್ತ್ರನೂ ಇಲ್ವೇನು? ಮತ್ತೇನು ಶಾಸ್ತ್ರ ಅಂತಿದಾರಲ್ಲಪ್ಪ. ಇಲ್ಲೇನಿರುತ್ತೆ ನಿತ್ಯ? ಶಾಸ್ತ್ರದಲ್ಲಿ ಏನೋ ಒಂದಿರುತ್ತಲ್ಲ, ಹೇಳಿ ಶಾಸ್ತ್ರಿಗಳೇ. ನನ್ನೇನು ಅಂತ ಹೇಳು ಅಂತೀಯಮ್ಮ. ಈಗ ನನ್ನ ಲೈನಿಗೆ ಬಂದೆ ನೀನು. ನಿನ್ನಿಂದ ಇಂಥ ಎಂಕರೇಜ್ಮೆಂಟೇ ಬೇಕು ನನಗೆ. ಹೌದಾ? ಶಾಸ್ತ್ರಿಗಳೇ, ನಾಳೆ ಮದ್ವೆ ಆದ್ಮೇಲೆ ನನ್ ಭಾರ ಬಾಧ್ಯತೆ ಹೊರಬೇಕಾದವರು ಇವರೇ ಅಲ್ವಾ? ಹೌದಲ್ವಾ ಅಮ್ಮ? ಮತ್ತೆ ಅದೇನೋ ಈಗಿಂದನೇ ಶುರು ಮಾಡೋಕ್ ಹೇಳಿ. ಅರ್ಥ ಆಗ್ಲಿಲ್ಲಮ್ಮ. ನನ್ನ ಕೈ ಮೇಲೆ ಎತ್ಕೊಂಡು ಮೇಲೆ ಕರ್ಕೊಂಡು ಹೋಗು ಅಂತ ಹೇಳಿ.
ನಮ್ ಸಾರ್ ಕತೆ ಮುಗೀತಿವತ್ತು. ಅಮ್ಮ ನಿತ್ಯ, ಈ ಪರಮೇಶ್ವರ್ ಶಾಸ್ತ್ರಿಗೆ ಧಮ್ಕಿ ಹಾಕ್ತೀಯನೋ ನೀನು? ಇದ್ಯಾವುದೋ ಚೆನ್ನಾಗಿದ್ಯಮ್ಮ. ನೋಡಪ್ಪ, ಹುಡುಗಿ ಆಸೆ ಪಡ್ತಿದ್ದಾಳಲ್ಲ, ಈ ಸಲ ಹೀಗೆ ಮಾಡು. ನಿನಗೀದೆ ಈಗ. ಏನ್ ಸ್ವಾಮಿ ನೀವ್ ಹೇಳೋದು? ಇಷ್ಟು ಮೆಟ್ಲು ಒಬ್ಬ ಮನುಷ್ಯ ಹತ್ತೋಕೆ ಕಷ್ಟ ಆಗತ್ತೆ, ಅಂತದ್ರಲ್ಲಿ ಇನ್ನೊಬ್ರನ್ನ ಎತ್ಕೊಂಡು ಹತ್ತೋದು ಅಂದ್ರೆ ಹೇಗ್ ಸಾಧ್ಯ? ಇಷ್ಟು ಮೆಟ್ಲನ್ನೇ ಹತ್ತೋಕಾಗದೆ ಹೋದ್ರೆ ನಾಳೆ ಜೀವನ ಪೂರ್ತಿ ಜವಾಬ್ದಾರಿನ ಹೇಗ್ ಹೊರ್ತಾನೆ ಅಂತ. ಅದು ಹಾಗೇಳಿ ಶಾಸ್ತ್ರಿಗಳೇ. ಅಯ್ಯ ಪಂಡಿತ ಪರಮೇಶ್ವರ ಶಾಸ್ತ್ರಿ, ನಮ್ ಸಾರೇನು ಕೊಬ್ಬರಿ ಹಾಕಿರೋ ಉಪ್ಪಿಟ್ಟೆ ಅಂತ ತಿನ್ಕೊಂಡ್ ಬಂದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ನೀನ್ ಆ ಪಂಕಜಾಕ್ಷಿಗೆ ಸಂಜೆ ನಾನು ಬರೋಷ್ಟರಲ್ಲಿ ಸ್ವಲ್ಪ ಉಪ್ಪು ಹಾಕಿ, ಹಿಡಿ ತುಂಬಾ ತೆಂಗಿನ ತುರಿ ಹಾಕಿ, ಕೊಬ್ಬರಿ ಎಣ್ಣೆನೆ ಹಾಕಿ ನೀಟಾಗಿ ಒಂದು ಉಪ್ಮಾ ಮಾಡೋದಕ್ಕೆ ಹೇಳೋಗ. ಹೋಗು ಹೋಗು. ನನ್ ವೀಕ್ನೆಸ್ ನೀಡಿದ್ನಲ್ಲಪ್ಪ. ಮೇಲ್ ಹೋದ್ಮೇಲೆ ರುಚಿ ರುಚಿಯಾಗಿ ತಿನ್ನೋಕ್ ಕೊಡ್ತಾರೆ ಅಂತ ಹೇಳಿ ಶಾಸ್ತ್ರಿಗಳೇ. ನಿತ್ಯ, ಯಾಕೆ ಹೋರಾಗಾಡ್ತಿದ್ಯಾ? ಜೈ ನಿನ್ನ ಎತ್ಕೊಂಡ್ ಮೆಟ್ಲು ಹತ್ಬೇಕಾ? ಅದು ಹಾಗಲ್ಲ ಮೇಡಮ್. ಆಗ್ಲೇ ಅವರು ನಂಗೇನ್ ಮಾಡಿದ್ರು ನಿಮಗ್ ಗೊತ್ತಾ? ಅವನ್ ಏನೋ ತಮಾಷೆಗೆ ಮಾಡಿರ್ತಾನೆ, ಅದಕ್ಕೆ ನೀನ್ ರಿವೆಂಜ್ ತಗೊಳ್ಬೇಕು ಅನ್ಕೋತಿದ್ಯಾ? ಆಂಟಿ, ನಿತ್ಯನ ನಾನೇ ಎತ್ಕೋತೀನಿ. ಅದು ಬೇಡ ಜೈ, ನಿತ್ಯ ಏನೋ ಸುಮ್ಮನೆ ಜೋಕ್ ಮಾಡಿದಾಳೆ ಅಷ್ಟೇ. ಅದು ಜೋಕ್ ಆದ್ರೂ ಅವಳು ನಿಜಾನೇ ಹೇಳಿದ್ದು ಆಂಟಿ. ಅವಳ ಜವಾಬ್ದಾರಿ ಎಲ್ಲ ನಂದೆ. ಬಾ ನಿತ್ಯ, ಎತ್ಕೊಂಡು ಹೋಗ್ತೀನಿ. ಏನ್ ಬೇಕಾಗಿಲ್ಲ, ಮಧ್ಯದಲ್ಲಿ ಬಿಟ್ಬಿಟ್ರೆ ನಿಮ್ ಮರ್ಯಾದೆ ಹೋಗುತ್ತೆ. ಬಿಡಲ್ಲ. ಬೀಳ್ಸಿದ್ರೆ ನನ್ ಸೊಂಟ ಮುರಿಯುತ್ತೆ. ಬೀಳ್ಸಲ್ಲ. ಆದ್ರೂ ಸರಿ ಬೇಡ. ನನ್ ಮೇಲೆ ನಂಬಿಕೆ ಇಲ್ವಾ? ನೀನ್ ನನ್ನ ಯಾವತ್ತೂ ಏನೂ ಕೇಳಿಲ್ಲ. ಫಸ್ಟ್ ಟೈಮ್ ಇದೊಂದನ್ ಕೇಳಿದ್ಯಾ? ಅದ್ನು ತೀರಿಸದೇ ಇದ್ರೆ ನನ್ ಲವ್ ವೇಸ್ಟ್. ಅಯ್ಯೋ ಅದಲ್ಲ, ಕಮ್ ನಿತ್ಯ, ನಾನು ಹೇಳೋದ್ ಕೇಳಿ. ಏನು ಪರವಾಗಿಲ್ಲ. ಅಯ್ಯೋ ಸಾಕು ಬಿಡಿ, ಇಲ್ಲೇ ಇಳಿಸಿ. ಇಳಿಸಿ ಪ್ಲೀಸ್. ನಂದು ಕಂಪ್ಲೀಟ್ ಲವ್ ಅಂತ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಿತ್ಯ. ಇಂಥ ಸ್ವೀಟ್ ಥಿಂಗ್ಸ್ ಇಂದ ಆ ಲವ್ನ ಫುಲ್ಫಿಲ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಮಧ್ಯದಲ್ಲಿ ಡ್ರಾಪ್ ಮಾಡೋ ಚಾನ್ಸೇ ಇಲ್ಲ. ಶಾಸ್ತ್ರ ಶಾಸ್ತ್ರ. ನೀವು ಗ್ರೇಟ್ ಸರ್, ನಿಮ್ದು ರಿಯಲ್ ಲವ್ ಅಂತ ಪ್ರೂವ್ ಮಾಡಿದ್ರಿ. ಗುಡ್ ಜಾಬ್ ಜೈ. ಆಹಾ, ಇಷ್ಟು ದಿನಕ್ಕೆ ನಿಜವಾದ ಪ್ರೀತಿ ಹೇಗಿರುತ್ತೆ ಅಂತ ನಾನು ಕಣ್ಣಾರೆ ನೋಡಿದೆ. ಗಾಡ್ ಬ್ಲೆಸ್ ಯು. ಇಷ್ಟ ಇದ್ರೆ ಎಷ್ಟೇ ಕಷ್ಟ ಆದ್ರೂ ಮಾಡಬಹುದು ಅಂತ ನಿರೂಪಿಸಿದ್ಯಪ್ಪ ಜೈ. ನೀನ್ ಹೀಗೆ 100 ಕಾಲ ನಿತ್ಯ ಜವಾಬ್ದಾರಿನ ಹೊತ್ಕೋಬೇಕು ಜೈ. ಸದಾಕಾಲ ನಿನ್ ಜೊತೆಗೆ ಇರ್ತೀನಿ ಅಂತ ನನ್ ಮೇಲೆ ನಿನಗೆ ನಂಬಿಕೆ ಬಂತ ನಿತ್ಯ? ನಿನ್ನ ಎತ್ಕೊಂಡು ಬಂದಿದ್ದಕ್ಕೆ ಎಲ್ರೂ ನನ್ನ ಹೊಗಳಿದ್ರು. ನೀನ್ ಮಾತ್ರ ಏನೂ ಮಾತಾಡ್ಲಿಲ್ಲ. ಸೇ ಸಮಥಿಂಗ್. ಹೋಗ್ಲಿ, ಡೂ ಸಮಥಿಂಗ್. ಏನಂತ ದೊಡ್ಡ ಕೆಲಸ ಮಾಡಿದ್ರಿ ಅಂತ ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಬಾರ ಹೊರಲ್ಲ? ಓಯ್, ಅಂದ್ರೆ ನಾನ್ ಬಸ್ ಸ್ಟ್ಯಾಂಡ್ ಅಲ್ಲಿರೋ ಕೂಲಿ ತರ ಕಾಣಿಸ್ತಿದ್ದೀನಾ? ಆಗ್ಲೇ ನೀವ್ ಮಾಡಿದ್ದಕ್ಕೂ ಮೆಟ್ಲ ಹತ್ರ ನಾನ್ ಮಾಡಿದ್ದಕ್ಕೂ ಮುಯಿಗೆ ಮುಯಿ. ಇನ್ನು ನನ್ ತಂಟೆಗೆ ಬರ್ಬೇಡಿ. ಏಯ್, ಡೇವಿಲ್, ಅಂದ್ರೆ ನನ್ ಮೇಲೆ ರಿವೆಂಜ್ ತಗೊಂಡ್ಯಾ? ಇದೆ. ಸುಂದರಿ ನೀ ಶಾಸ್ತ್ರಿಗಳೇ, ನೆಕ್ಸ್ಟ್ ಪೂಜೆ ಏನು? ನೀವೇ ಹೇಳಿ. ಅವರೇ ಹೇಳ್ಬೇಕು ಅಂದ್ರೆ ನಿಮಗೆ ಸಂಭಾವನೆ ಯಾಕೆ? ನನಗೆ ಹೇಳೋಕ್ ಬಿಡ್ತೀರಾ? ನನ್ನ ಹತ್ರ ಹೇಳಿ ನೀವೇ ಮಾಡಿಸ್ತೀರಾ? ಫ್ರಸ್ಟ್ರೇಟ್ ಯಾಕೆ ಆಗ್ತಿದ್ದೀರಾ? ಆ ಪಂಕಜನ್ ಬಗ್ಗೆ ಬೇಡ ಸ್ವಾಮಿ,
ನನ್ನ ಜುಟ್ಟು ನಿಮ್ ಕೈಯಲ್ಲಿದೆ ಅಂತ ಗೊತ್ತಾಗ್ದೆ ಏನೋ ಬುದ್ಧಿ ಇಲ್ಲದೆ ಮಾತಾಡ್ದೆ. ನೆಕ್ಸ್ಟ್ ಪೂಜೆ ಏನಂದ್ರೆ ಇಲ್ಲಲ್ಲ, ಅಲ್ಲಿ ಹೇಳು. ನಡಿ. ಹಾ ಬನ್ನಿ. ಬಂದೆ. ಬಾಜಿ. ನೆಕ್ಸ್ಟ್ ಏನಂದ್ರೆ ಮದುವೆ ಆಗೋ ವಧುವರ ಇಬ್ರು ದೇವಸ್ಥಾನ ಸುತ್ತ 3 ಸಲ ಉರುಳು ಸೇವೆ ಮಾಡ್ಬೇಕು. ಅವ್ರಿಗಿಂತ ಅಭ್ಯಾಸ ಇಲ್ವಲ್ಲ? ಪರವಾಗಿಲ್ಲ ಡ್ಯಾಡ್, ದೋಷ ಹೋಗಕ್ಕಲ್ವಾ, ಐ ವಿಲ್ ಡೂ. ಶುಭಂ. ದಂಪತಿಗಳಿಬ್ರು ಉರುಳು ಸೇವೆ ಮಾಡ್ತಾ ಇದ್ರೆ ಅವರು ಮುಂದೆ ವಧುವಿನ ತಾಯಿ ವರನ ತಾಯಿ ಬಿಂದಿಗೆ ನೀರನ್ನ ಧಾರೆಯಾಗಿ ಹಾಕ್ತಾ ಇರ್ಬೇಕು. ಅದೇನ್ ದೊಡ್ಡ ಕೆಲಸ ಶಾಸ್ತ್ರಿಗಳೇ? ನಿಮಗ್ ಚಿಕ್ಕ ಕೆಲ್ಸನೇ ಅದಕ್ಕೆ, ಆದ್ರೆ ನಿಮ್ ಬೀಗರ್ ಕೈಯಲ್ಲಿ ಆಗಲ್ವೇನೋ ಅಂತ. ಹಾಗೇನಿಲ್ಲ, ಮಾಡ್ತೀನಿ. ವಧುವಿನ ತಾಯಿಗೆ ವಧುವಿನ ತಂದೆ, ವರನ ತಾಯಿಗೆ ವರನ ತಂದೆ ನೀರಿನ ಬಿಂದಿಗೆನ ತಂದು ಕೊಡ್ಬೇಕು. ವರನ್ ತಂದೆ ಇಲ್ಲೇ ಇದ್ದಾರೆ, ವಧು ತಂದೆ ಬರ್ಲಿಲ್ಲ ಶಾಸ್ತ್ರಿಗಳೇ. ಮದ್ವೆ ಟೈಮಿಗೆ ಬರ್ಬೋದೇನೋ. ಮಗಳು ಮದ್ವೆಗೆ ಯಾವ ತಂದೆನೂ ಬರ್ದೇ ಇರ್ತಾರ? ನೀನ್ ಸುಮ್ನೆ ಏನೇನೋ ಮಾತಾಡ್ಬೇಡ ಚಂದ್ರಿಕಾ. ಅಣ್ಣಯ್ಯ ಇಲ್ಲಿದ್ರೇನೋ, ವಧು ತಾಯಿಗೆ ನಾನ್ ನೀರಿನ ಬಿಂದಿಗೆ ಕೊಡ್ತೀನಿ ಚಂದ್ರಿಕಾ, ನೀನೇನು ಚಿಂತೆ ಮಾಡಬೇಡ. ನಮ್ಗೆ ಯಾಕ್ರಿ ಈ ಪೀಕ್ಲಾಟ? ಈ ಪೀಕ್ಲಾಟದ ಹಿಂದೆ ಒಂದು ಐಡಿಯಾ ಇದೆ, ಹೇಳ್ತೀನಿ. ಶುಭಶ್ಯ ಶೀಘ್ರಂ. ಇನ್ನು ಶುರು ಮಾಡಿ. ಬನ್ನಿ. ಬನ್ನಿ 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 ಸರ್, ಬನ್ನಿ. ಬಾ ನಿತ್ಯ, ಲೇಡೀಸ್ ಫಸ್ಟ್. ಮುಂದೆ ನೀನು, ನಿನ್ ಹಿಂದೆ ನಾನು. ಮೇಲ್ ಬೀಳ್ತಿರಲ್ಲ ನೀವು. ನೀನೇ ನಿಧಾನಕ್ಕೆ ಹೋಗ್ತಿರೋದು. ಹಾಗಾದ್ರೆ ನೀವೇ ಮುಂದೆ ಹೋಗಿ, ನಾನ್ ನಿಮ್ ಹಿಂದೆ ಬರ್ತೀನಿ. ಓಕೆ. ತಿರುಗಿ. ಇಷ್ಟು ಸ್ಲೋ ಆಗಿ ಹೋಗ್ತಿರಲ್ಲ ನೀವು. ನಾನ್ ಸ್ಲೋ ಆಗಿಲ್ಲ, ನೀನೇ ಫಾಸ್ಟ್ ಆಗಿ ಬರ್ತಿರೋದು. ರಾಮ, ಇದು ಉರುಳು ಸೇವೆ ಆಗಿಲ್ಲ, ನನ್ಗೆ ಉರುಳಾಗೋ ಆಗಿದೆ. ನೀವು ಹೋಗಿ ಬಾವಾ, ನಾನು ಸ್ವಲ್ಪ ಕೂತ್ ಬರ್ತೀನಿ. ಇದೇ ಕೊನೆ ಬಿಂದಿಗೆ ಅಂತೆ ಬಾವಾ, ಬೇಗ ಬಂದು. ಅಬ್ಬಾ ಮಹಾನುಭಾವ, ನಾನೇ ಮುಂದೆ ಹೋಗ್ತೀನಿ, ನೀವು ಹಿಂದೆ ಬನ್ನಿ.